ಎಲ್ರಿಗೂ ನಮಸ್ಕಾರ. ಏನು ಇಲ್ಲಿ ಸೇರಿರುವಂತಹ ನನ್ನ NSU ಅಣ್ಣ ತಮ್ಮಂದಿರು, ವಿದ್ಯಾರ್ಥಿಗಳು ಹಾಗೂ ಬೇರೆ ಊರುಗಳಿಂದ ಬಂದಿರುವಂತಹ ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಮೀಡಿಯಾ ಮಿತ್ರರಿಗೆ ವಂದಿಸುತ್ತಾ, ಇವತ್ತು ಖುಷಿ ವಿಚಾರ, ನನ್ನನ್ನು ನಮ್ಮ ಕೊತ್ತೂರು ಮಂಜಣ್ಣವರು ಹಾಗೂ ನಮ್ಮ 2028ರ ಅಭ್ಯರ್ಥಿಯಾದಂತಹ ಆದಿನಾರಾಯಣವರು ನನ್ನನ್ನು 2ನೇ ಬಾರಿಗೆ ಮುಳಬಾಗಿಲು ತಾಲೂಕು NSU ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ನಾನು ಚಿರಋಣಿ. ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಿರಿಯ ಹಿರಿಯ SC ಸೆಲ್, ST ಸೆಲ್, ಮೈನಾರಿಟಿ ಸೆಲ್, ಯುವ ಕಾಂಗ್ರೆಸ್, ಕಾರ್ಮಿಕ ವಿಭಾಗ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ರಿಗೂ ನನ್ನ ಮೊದಲನೇ ನಮಸ್ಕಾರಗಳು. ಏನು ಇವತ್ತಿನ ದಿನ 3 ದಿನ ಆಯಿತು ನನಗೆ ಪೋಸ್ಟಿಂಗ್ ಕೊಟ್ಟೆ. ಇವತ್ತು ಒಂದು ಚಿಕ್ಕದಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕಂತ ನನ್ನ ತಮ್ಮಂದರಲ್ಲಿ, ನಮ್ಮ ಸ್ನೇಹಿತರಲ್ಲಿ ಹೇಳಿದಾಗ ಅವರು ಖಂಡಿತ ಮಾಡೋಣ ಅಂತ ಹೇಳಿದ್ರು. ಇವತ್ತು ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲ NSU ಟೀಮ್, ಬೇರೆ ಯಾರೂ ಇಲ್ಲ, NSU ಟೀಮ್ ಮತ್ತು ನನ್ನ ಯುವ ಮಿತ್ರರು, ಅವ್ರ ಜೊತೆ ಇವತ್ತು ನಾನು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಏನು ನಮ್ಮ ಸ್ನೇಹಿತರು ಹೇಳ್ದಂಗೆ ಶ್ರೀಹರಿ ವಿದ್ಯಾರ್ಥಿಗಳ ಪರವಾಗಿರೋದು ನಿಜ, ಯುವಕರ ಪರವಾಗಿರೋದು ನಿಜ. ಹರಿಗೆ ಕಾಂಗ್ರೆಸ್ ಪಕ್ಷ ಅಂದರೆ ಹುಚ್ಚು. ಹರಿ ಸಂಘಟನೆ ಮಾಡಬೇಕು. ನಾನು ಕಾಂಗ್ರೆಸ್ ಅಂದರೆ ನನಗೆ ತುಂಬ ಇಷ್ಟ. ಯಾರೇ ಬರಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡಿಯೋಕ್ಕೆ ಸಿದ್ಧ. ಮತ್ತು ಅದ್ರ ಜೊತೆಗೆ ಹುಡುಗರನ್ನ ಲೀಡರ್ಗಳು ಮಾಡಬೇಕು. ಯಾಕಂದರೆ ಯಾರು ಇವಾಗ ನಮ್ಮ ಹರೀಶ್ ಅಂತ ಇದ್ದ ಎಷ್ಟೋ ಜನ ಒಳಗಡೆ ಇದ್ದಾರೆ ಅಂತ, ನಾನು ಖಂಡಿತ ಅವ್ರನ್ನ ಆಚೆ ಕರ್ಕೊಬರ್ತೀನಿ. ಯುವಕರನ್ನ ನಾನು ಬೆಳೆಸ್ತೀನಿ, ಪಕ್ಷದಲ್ಲಿ ಗುರುತಿಸ್ತೀನಿ, ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಬೇರೆಯವ್ರ ಕೈಯಲ್ಲಿ ನನ್ನ ಕೈ ಸಹಾಯ ಮಾಡಿಸ್ತೀನಿ. ಅದೇ ರೀತಿ ಏನು ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ನಗರಸಭೆಗಳಾಗಿರ್ಬೋದು, NSUದು ಎಲೆಕ್ಷನ್ ಬರ್ತಾಯಿದೆ. ಮತ್ತು ಮುಂದೆ ಬರುವಂತಹ 2028 ಎಲೆಕ್ಷನ್ನು ನಮ್ಮ ಆದಿನಾರಾಯಣ ಎಲೆಕ್ಷನ್ ಬರ್ತಾಯಿದೆ. 2029ಕ್ಕೆ MP ಎಲೆಕ್ಷನ್ ಬರ್ತಾಯಿದೆ. ಎಲ್ಲ ಎಲೆಕ್ಷನ್ಗಳಲ್ಲೂ ನಮ್ಮ ಹುಡುಗರು ಪಾರ್ಟಿಸಿಪೇಷನ್ ಮಾಡಿ, ಪಕ್ಷ ಸಂಘಟನೆ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಾರೆ. ಇವರೆಲ್ಲ ವಿಲೇಜ್ಗಳು ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋರು ಬಂದಿರೋದು, ಯಾರು ಶೋ ಮಾಡೋರು ಬಂದಿಲ್ಲ, ಕಷ್ಟಪಡೋರು ಬಂದಿರೋರು. ಯಾಕಂದರೆ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ನಮ್ಮ ಪ್ರೀತಿಯಿಂದ ನಮ್ಮ ಹುಡುಗರು ಬಂದಿರೋದು. ಅದೇ ರೀತಿ ನಾವು NSU ಅವರು ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆ ಆಗಿರ್ಬೋದು, ಹಾಸ್ಟೆಲ್ ವಿಚಾರ ಆಗಿರ್ಬೋದು, ಬಸ್ ವಿಚಾರ ಆಗಿರ್ಬೋದು, ಒಬ್ಬ ಟೀಚರ್ ಏನಾದರೂ ಟಾರ್ಚರ್ ಕೊಡ್ತಾ ಇರ್ಬೋದು, ಹಾಸ್ಟೆಲಲ್ಲಿ ಸರಿಯಾಗಿ ಹುಡುಗರಿಗೆ ಊಟ ಆಗದಿರೋ ಇರ್ಬೋದು, ಅವ್ರಿಗೆ ಮೂಲಭೂತ ಸೌಕರ್ಯಗಳು ಇರ್ಬೋದು, ಪ್ರತಿಯೊಂದು ನಮ್ಮ ಸರ್ಕಾರ ಇದೆ. ನಮ್ಮ ಡಿಪ್ಯೂಟಿ ಕ್ಯಾಂಡಿಡೇಟ್ ಆದಿನಾರಾಯಣನ್ ಇದ್ದಾರೆ, ನಮ್ಮ ಕೋಲಾರ ಶಾಸಕರು ಕೊತ್ತೂರು ಮಂಜಣ್ಣ ಇದ್ದಾರೆ, ಅನಿಲಣ್ಣ ಇದ್ದಾರೆ, ನಜೀರ್ ಸಾಹೇಬ್ರು ಇದ್ದಾರೆ, ಅದೇ ರೀತಿ ಇನ್ಚಾರ್ಜ್ ಮಿಸ್ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇದ್ದಾರೆ. ಇವ್ರನ್ನೆಲ್ಲ ನಾನು ಅವ್ರ ಜೊತೆ ಇದ್ದು ನಮ್ಮ ತಾಲೂಕಲ್ಲಿ, ಮುಳಬಾಗಿಲು ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಹರಿಯನ್ ಕರೀತಾರೆ. ಪ್ರತಿಯೊಂದು ಸ್ಕೂಲು ಇದೆ, ಅಲ್ಲಿ ಹೋಗ್ಬಿಟ್ಟು ಮಕ್ಕಳಿಗೆ ಏನೇ ಪ್ರಾಬ್ಲಮ್ ಆದರೂ ನಾನು ನಿಂತ್ಕೊತೀನಿ. ಅದೇ ರೀತಿ ಯುವಕರಿಗೆ ನಡು ರಾತ್ರಿಯಲ್ಲಿ ಕಷ್ಟ ಅಂದ್ರೂ ನಾನು ಸ್ಟೇಷನ್ಗೆ ಹೋಗಿದ್ದೀನಿ, ತಾಲೂಕು ಆಫೀಸ್ ಹತ್ರ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀನಿ, ಆಸ್ಪತ್ರೆ ವಿಚಾರಕ್ಕೆ ಹೋಗಿದ್ದೀನಿ, ಪ್ರತಿಯೊಂದು ವಿಚಾರದಲ್ಲೂ ನಾನು ಹೋಗಿದ್ದೀನಿ. ಯಾಕಂದರೆ ನಮ್ಮ ಹುಡುಗರು ಹೇಳ್ತಿದ್ರು ಪ್ರತಿಯೊಂದು ಹರಿಯಣ್ಣ ಮಾಡಿದ್ದಾನೆ ಅಂತ. ನಾನು ಮಾಡಿದ್ದೀನಿ ನಿಜಾನೇ. ಬಟ್ ಇವಾಗ ಒಂದೇ ಗುರಿ, ರಾಜಕಾರಣಕ್ಕೆ ಹುಡುಗರು ಅವಶ್ಯಕ, ತುಂಬ ಮುಖ್ಯ. ಹುಡುಗರು ಬರಬೇಕು. ಯಾಕಂದರೆ ಯಾರೂ ಬೆಳೆಸಲ್ಲ, ನಾವಷ್ಟಕ್ಕೆ ನಾವು ಬೆಳಿಬೇಕು. ಇನ್ನೊಂದು ಹುಡುಗರಲ್ಲಿ ಒಂದು ಮಾತು ಹೇಳ್ತೀನಿ, ಹುಡುಗರು ಬಕೆಟ್ ಹಿಡಿಯೋದು ಬಿಡಬೇಕು. ಯಾಕಂದರೆ ಡೈರೆಕ್ಟಾಗಿ ಬಂದು ನಾವು ಕಷ್ಟಪಡಬೇಕು. ಗುರುಸತ್ತೆ DK ಶಿವಕುಮಾರ್ ಸಾಹೇಬ್ರು ಅಂತ ಇರ್ತಾರೆ, ಕಷ್ಟಪಟ್ಟವ್ರಿಗೆ ಪ್ರತಿಫಲ ಸಿಗುತ್ತೆ ಅಂತ. ಇವತ್ತು ಒಬ್ಬ NSU ಸೆಕ್ರೆಟರಿ ಆಗಿದ್ದವರು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಇವಾಗ ಒಬ್ಬ ಹೆಲ್ತ್ ಮಿನಿಸ್ಟ್ರು ನಮ್ಮ ಯಾರು UT ಖಾದರ್ ಸಾಹೇಬರು, ಅವರು ಕೂಡ NSU ಕಡೆಯಿಂದ ಬಂದಿರೋರೆ. ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ NSU ಕಡೆ ಬಂದವರೆ. MLC ಅನಿಲಣ್ಣನು NSU ಕಡೆಯವರು ಬಂದಿದ್ದಾರೆ. ಪಕ್ಕದ ರಾಜ್ಯ ಕೇರಳ CM ಕೂಡ NSU ಕಡೆಯಿಂದ ಬಂದಿದ್ದಾರೆ. ಮತ್ತು ನಾನು ಹೇಳ್ತೀನಿ, ಇಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ, ಎಲ್ಲರೂ ಬರ್ಬೋದು. BJP ಅವ್ರು ಬಂದು ಅಣ್ಣ ನನಗೆ ಈ ಥರ ಪ್ರಾಬ್ಲಮ್ ಅಂದರು ನಾನು ಹೋಗ್ತೀನಿ, JDS ಅವ್ರು ಬಂದು ಅಣ್ಣ ನನಗೆ ಈ ಥರ ಕಾಲೇಜಲ್ಲಿ ನನ್ನ ಸೀಟ್ ಸಿಗ್ತಾ ಇಲ್ಲ ಅಂತ ನಾನು ಹೋಗ್ತೀನಿ.
ನಾನು ನಿಮ್ಮ ಜೊತೆ ಇರ್ತೀನಿ. ಎಲ್ಲರಿಗೂ NSU ಅಧ್ಯಕ್ಷ ಕೂತಂಡಳ್ಳಿ ಶ್ರೀಹರಿ ಅವ್ರ ಫಾಲೋವರ್ಸ್ ಏನಿದ್ದಾರೆ, ಅವ್ರ ಅಣ್ಣ ತಮ್ಮಂದಿರಿದ್ದಾರೆ, ಅವ್ರ ಹುಡುಗರೇನಿದ್ದಾರೆ, ನಿಮ್ಮ ಜೊತೆ ಇರ್ತಾರೆ. ಪಕ್ಷ ಭೇದ ಮರೆತು ನಿಮ್ಮ ಜೊತೆ ನಾನು ಸಂಘಟನೆ ಮಾಡೋಕ್ಕೆ ಸಿದ್ಧ ಇರ್ತೀನಿ. ನಿಮ್ಗೇನೇ ಕಷ್ಟ ಸುಖ ಹೇಳಿದ್ರು ನಾನು ಬಂದು ಇದು ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಏನು ಮುಂದೆ ಬರುವಂತಹ ಎಲೆಕ್ಷನ್ನಲ್ಲಿ ನಮ್ಮ ಆದಿನಾರಾಯಣನ 2023 ಅಭ್ಯರ್ಥಿ ಹಾಗೂ 2028 ಅವ್ರ ಅಭ್ಯರ್ಥಿ, ಅವ್ರ ಜೊತೆ ಎಲ್ಲ ನನ್ನ ಮುಳಬಾಗಿಲು ತಾಲೂಕಿನ 363 ಹಳ್ಳಿಯಲ್ಲಿನೂ ನಮ್ಮ ಹುಡುಗರಿದ್ದಾರೆ. ಅವ್ರ ಜೊತೆ ನಾವು ಇರ್ತೀವಿ. ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರ ಜೊತೆ ನಾವು ಇರ್ತೀವಿ. ಯುವಕರನ್ನ ಆದಷ್ಟು ನಮ್ಮ ಯುವಕರನ್ನ ಉಪಯೋಗಿಸ್ಕೊಳ್ಳಿ. ಯಾಕಂದರೆ NSU ಅವರು ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋರು ಯಾರು ಅನಾಗರಿಕರಾಗಿರಲ್ಲ, ಎಲ್ಲ ಎಜುಕೇಟೆಡ್ಸ್ ಆಗಿರ್ತಾರೆ. ಅವ್ರಿಗೆ ಎಲ್ಲ ವಿಷಯ ಗೊತ್ತು. ಹುಡುಗರಿಗೆ ಏನು ಮಾಡಬೇಕು, ಮನೆಗಳಲ್ಲಿ ಏನು ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು ಅಂತ ಹೇಳ್ತಾ, ಮತ್ತು ಏನು ಕಾಲೇಜುಗಳಲ್ಲಿ ಚುನಾವಣೆ ಬರ್ತಾ ಇದೆ. ಮೊನ್ನೆ ನಮ್ಮ DK ಸಾಹೇಬರು ಕಾಲೇಜುಗಳಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ, ಅಲ್ಲೂ ಕೂಡ ಅಷ್ಟೇ ಚುನಾವಣೆಗಳು ನಡೀತಾ ಇದೆ. ಏನು ಯುವಕರಿದ್ದಾರೆ, ಯುವಕರನ್ನ ರಾಜಕೀಯಕ್ಕೆ ಬನ್ನಿ, ಬಟ್ ಬೇರೆ ರೀತಿ ರಾಜಕೀಯಕ್ಕೆ ನಾವು ಉಪಯೋಗಿಸ್ಕೊಳ್ಳಲ್ಲ. ನೀವು ಬೆಳಿಬೇಕು, ನಿಮ್ಮ ಕೈಯಲ್ಲಿ ಆದಷ್ಟೇ ಸಹಾಯ ಮಾಡಬೇಕು ಅಂಥವ್ರಿದ್ರೆ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳ್ತಾ, ಏನು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸ್ವಲ್ಪ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆಗಳು ಜಾಸ್ತಿ ಇದ್ದಾವೆ. ಸ್ವಲ್ಪ ಕಾಲೇಜುಗಳಲ್ಲಿ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಹುಡುಗರಿಗೆ. ಎಲ್ಲನೂ ನಾನು ಮುಂದಿನ ದಿನಗಳಲ್ಲಿ ಬರ್ತೀನಿ. ಮತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಕ್ರೀಡಾಂಗಣ ಇಲ್ಲ. ನಾಗೇಶ್ ಸಾಹೇಬ್ರಿದ್ದಾಗ ಕ್ರೀಡಾಂಗಣಗೆ ಇದು ಮಾಡಿದ್ರು, ಅದು ಆಗಿಲ್ಲ. ಮತ್ತು ನಾನು ಮಾನ್ಯ ಶಾಸಕರು ಸಮೃದ್ಧಿ ಮಂಜಣ್ಣವ್ರಿಗೂ ನಾನು ಒಂದು ಸತಿ ಲೆಟರ್ ಕೊಟ್ಟಿದ್ದೀನಿ. ಅವರು ಇನ್ನೂ ಯಾವುದೋ ರೀತಿ ಕ್ರಮ ತಗೊಂಡಿಲ್ಲ. ಮತ್ತು ಮೊನ್ನೆನೂ ನಮ್ಮ ಮುಳಬಾಗಿಲು ನೇತಾಜಿ ಕ್ರೀಡಾಂಗಣದಲ್ಲಿ ಸ್ವಲ್ಪ ಜನ ಯುವಕರು ಸೇರಿ ಕ್ರೀಡಾಂಗಣಗೆ ಇದು ಮಾಡಿದ್ದಾರೆ. ಶಾಸಕರು ಸಮೃದ್ಧಿ ಮಂಜಣ್ಣವರು ತಾಲೂಕಲ್ಲಿ ಜಾಸ್ತಿ ಕ್ರೀಡಾ ಪ್ರತಿಭೆಗಳಿದ್ದಾರೆ. ಆದಷ್ಟು ನೀವು ನಮಗೆ ಸಪೋರ್ಟ್ ಮಾಡಬೇಕು. ಮತ್ತು ನಾವು ಬೇಕಂದ್ರೂ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅಂತ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ಮತ್ತು ಕೊತ್ತೂರು ಮಂಜಣ್ಣಗೆ ಹೇಳ್ತೀವಿ. ನಮ್ಮ ಆದಿನಾರಾಯಣವ್ರ ಲೆಟರ್ ಕೈಲಿ ಎಲ್ಲ ನಾವು ಹುಡುಗರಿಗೆಲ್ಲ ಕೈಯಲ್ಲಿ ಸಹಿ ಎಲ್ಲ ಮಾಡಿಸ್ಕೊತೀವಿ. ನಮಗೊಂದು ಕ್ರೀಡಾಂಗಣ ಮಾಡಿಕೊಡಿ ನನ್ನ ರಿಕ್ವೆಸ್ಟ್ ಇದ್ದು. ಯಾಕಂದರೆ ತಾಲೂಕಲ್ಲಿ ಜಾಸ್ತಿ ಜನ ಕ್ರೀಡಾಪಟುಗಳಿದ್ದಾರೆ. ಒಂದು ಕ್ರೀಡಾಂಗಣ ಸರ್, ಒಂದು ನಿಮ್ಮ ಕೈಯಲ್ಲಿ ಆಗುತ್ತೆ. ಯಾಕಂದರೆ ನೀವು ಚೆನ್ನಾಗಿದ್ದೀರಾ, ನಮ್ಮ MLAಗಳ ಜೊತೆ ನೀವು ಚೆನ್ನಾಗಿದ್ದೀರಾ. ನಾವು ಈ NSU ಕಡೆಯಿಂದ ನೀವು ಒಂದು ರಿಕ್ವೆಸ್ಟ್ ಮಾಡ್ಕೊತೀವಿ. ಅದೇ ರೀತಿ ಯುವಕರು ನಮ್ಮ ಆದಿನಾರಾಯಣನ ಯುವ ಮೇಳ ಮಾಡಿದ್ರು, ಮತ್ತು ಹೆಲ್ಮೆಟ್ಸ್ ಕೊಟ್ಟರು, ಅವರು ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಯುವಕರು ಸ್ವಲ್ಪ ತಾಲೂಕಿರುವಂತಹ ಯುವಕರು ಕೈ ಜೋಡಿಸ್ಬೇಕು. ಯಾಕಂದರೆ ಅವರು ಒಳ್ಳೆಯ ಮನಸ್ಸಿರೋರು, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಇನ್ನು ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲೂ ನಾವು ಸಂಘಟನೆ ಮಾಡ್ತೀವಿ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ನಮಸ್ಕರಿಸುತ್ತಾ, ಇನ್ನೇನಾದರೂ ಮೀಡಿಯಾ ಮಿತ್ರ ನನ್ನ ಕ್ವಶನ್ ಕೇಳಿದರೆ ನಾನು ಮಾತಾಡ್ತೀನಿ. ಮುರಾರ್ಜಿ ದೇಸಾಯಿ ಸರ್, ಪ್ರತಿಯೊಂದು ಹಳ್ಳಿಯಲ್ಲೂ ಇದ್ದಾರೆ ನಮ್ಮ ಸದಸ್ಯರು. ಕೌಂಟೇ ಇಲ್ಲ. ನಾವು ಅಷ್ಟು ಮಾಡಿದ್ದೀವಿ. ಇವಾಗ ಮುರಳಿ ಇದ್ದಾನೆ, 20 ಜನ ಮಾಡಿಸಿದ್ದಾನೆ. ರಮಣ ಇದ್ದಾನೆ, 50 ಜನ ಮಾಡಿಸಿದ್ದಾನೆ. ಆ ಥರ. ಯಾಕಂದರೆ ಇವಾಗ ಮೊನ್ನೆ ಹೊಸದಾಗಿ ಆಗಿದೆಯಲ್ಲ, ಅದರಿಂದ ನಮ್ಮ NSU ಹುಡುಗರು ತಾಲೂಕೆಲ್ಲ ಇದ್ದಾರೆ. ಹೌದು ಸರ್. ಹೌದು ಸರ್. ಸರ್, ಮುಂದೆ ಬರುವಂತಹ ಕಾಲೇಜು ಎಲೆಕ್ಷನ್ಸು, ಮತ್ತು ವಿದ್ಯಾರ್ಥಿ ಸಂಘಟನೆ, ಮತ್ತು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಯುವಕರನ್ನ ವಿದ್ಯಾರ್ಥಿಗಳನ್ನ ಇದು ಮಾಡಿಕೊಂಡು ಒಂದು ಪಕ್ಷ ಸಂಘಟನೆ ಮತ್ತು ಸಮಸ್ಯೆಗಳು ಸರ್ ವಿದ್ಯಾರ್ಥಿ ಅವಾಗ ಹೇಳಿದ್ರಲ್ಲ ಸರ್, ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ ಅಂತ. ಮುಂದೆ ಪಕ್ಷ ಸಂಘಟನೆಗೆ ಅವ್ರನ್ನ ಕರೆಸ್ತೀನಿ. ಮತ್ತು ಅವ್ರ ಕಾಲೇಜುಗಳಲ್ಲಿ ಅವ್ರ ಹಾಸ್ಟೆಲ್ಗಳಲ್ಲಿ ಏನು ಸಮಸ್ಯೆ ಇದ್ರೂ ನಾನು ಬಗೆಹರಿಸ್ತೀನಿ. ನೀವು ನಮ್ಮ ಸೋಮಣ್ಣ ಇದ್ದಾರೆ, ಮೀಡಿಯಾ ಮಿತ್ರರು ಸೋಮಣ್ಣ ಇದ್ದಾರೆ. ಸೋಮಣ್ಣ ಅಲ್ಲಲ್ಲ, ಇಲ್ಲಿ ನಮ್ಮ ತಾಲೂಕಲ್ಲಿರುವಂತಹ ಬಾಲಸಂದ್ರ ಆಗಿರ್ಬೋದು, ಹುಟ್ನೂರು ಆಗಿರ್ಬೋದು, ಟೌನ್ ಆಗಿರ್ಬೋದು, ಮತ್ತು ಗಟ್ಟುಗುಡಿ ಇರ್ಬೋದು, ಕೂತಂಡಳ್ಳಿ ಮುರಾರ್ಜಿ ದೇಸಾಯಿ ಇರ್ಬೋದು, ಎಲ್ಲ ಹಾಸ್ಟೆಲ್ಸ್ ವಿಸಿಟ್ ಮಾಡಿದ್ದೀನಿ. ಅವ್ರ ಜೊತೆ ಊಟ ಮಾಡಿದ್ದೀವಿ, ಹುಡುಗರ ಜೊತೆ ಇದ್ದೀವಿ ಸರ್. ಇವಾಗ ಅದಕ್ಕೆಲ್ಲ ಹೇಳ್ತಿರೋದು. ಇವಾಗ ನಾವು ಅದಕ್ಕೆ ಸಂಘಟನೆಗೆ ನಾವು ಒತ್ತು ಕೊಡ್ತೀವಿ. ನಾವು ಪಕ್ಷ ಸಂಘಟನೆ ಬರ್ತೀವಿ.
ಹೌದು ನಿಜ ಸರ್. ಹೌದು ಸರ್. ಸರ್ ಇವಾಗ ನಾವು ಹೋಗ್ತೀವಿ ಸರ್, ಹೋಗ್ತೀವಿ. ಎಲ್ಲಿ ಸಮಸ್ಯೆ ಇದ್ರೆ ಅಲ್ಲಿ ಹೋಗ್ತೀವಿ. ನೀವು ನಮ್ಗೆ ಮಾಹಿತಿ ಕೊಡಿ ಸರ್. ನೀವು ಅಲ್ಲ ಸರ್, ಮೀಡಿಯಾ ಮಿತ್ರರು ಮಾಹಿತಿ ಕೊಟ್ರೆ ಇನ್ನ ಬೇಗ ನಾವು ಹೋಗ್ತೀವಿ ಸರ್. 100% ನೈಟ್ ತಾಯ್ಲೂರು ಹಾಸ್ಟೆಲ್ ವಿಸಿಟ್ ತಾಯ್ಲೂರು ವಿಸಿಟ್ ಓಕೆನಾ ಸರ್? ಹೌದು ಸರ್. ಸರ್ ವಿದ್ಯಾರ್ಥಿಗಳು ಇವಾಗ ಮೊದಲು ಸ್ವಲ್ಪ ಗೌರ್ಮೆಂಟ್ ಶಾಲೆಗೆ ಹೋಗ್ತಾ ಇದ್ರು, ಈ ನಡುವೆ ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಎಲ್ಲ ವ್ಯಾನ್ಗಳು ಹೋಗ್ತಾವೆ. ಅದಕ್ಕೆ ಇವಾಗ ಹಂಗೇನಾದ್ರು ಇದ್ರೆ ವಿದ್ಯಾರ್ಥಿಗಳು ಯಾವ್ರಿಗೆ ತೊಂದರೆ ಇದ್ರೆ ನಾನು ಆ ಊರುಗಳಲ್ಲಿ ಬಸ್ಗಳು ಹೋಗಿ ಹಾಲ್ಟ್ ಮಾಡಿಸ್ತೀನಿ ಸರ್. ಮಾಡಿಸ್ತೀನಲ್ಲ ಇವಾಗ ನನಗೆ ಇನ್ಫಾರ್ಮೇಶನ್ ಇದ್ರೆ, ಮಾಹಿತಿ ಇದ್ರೆ ನಾನು ಹೋಗಿ ಅಲ್ಲಿ ಇದು ಮಾಡ್ತೀನಿ ಸರ್. ಅದೇ ಸರ್, ನೀವು ಮಾಹಿತಿ ಕೊಡಿ, ನಾನು ಮಾಡ್ತೀನಿ. ನಾನು ಹೇಳ್ತಿಲ್ವಾ ರಾಜಕೀಯ ಇವಾಗ ಆವಾಗ ಹೇಳಿದೆ ಸರ್, ರಾಜಕೀಯ ಬಿಟ್ಟು BJP JDS ಬಿಟ್ಟು ಸಮಸ್ಯೆಗಳು ಬನ್ನಿ ಅಂತ ನಾನು ಹೇಳಿದ್ದೀನಿ. ಖಂಡಿತ ನಾನು ಅವ್ರಿಗೇನು ಅನ್ಯಾಯ ಆಗಿದೆಯೋ ನಾನು ನ್ಯಾಯ ಒದಗಿಸಲು ರೆಡಿ ಇದ್ದೀನಿ ಸರ್. ಏನಾಗಿದೆ ಅಂದ್ರೆ ಹುಡುಗರು ಹುಡುಗಿರೆಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ನೀವೇನ್ ಮಾಡ್ತಿರೋ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸರ್? ಇವಾಗ ನೆಕ್ಸ್ಟ್ ಪ್ರೀತಿ ಪ್ರೇಮ ಅಂತ ಜಾಸ್ತಿ ಹುಡುಗರು ಹಾಳಾಗ್ಬೋದು ಹೋದಾಗ ಆ ಕಡೆ. ಅದ್ರ ಬಗ್ಗೆ ನೀವು ಹೆಂಗ್ ಮಾಡ್ತಾ ಇದ್ದೀರಾ? ಸರ್ ನಾನು ಒಂದು ಮಾತು ಹೇಳ್ತೀನಿ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಸರ್ ನಾವು. ಇವಾಗ ನೀವು ಅಂದ್ರಲ್ಲ 100% ಅಲ್ಲ, ನೀವು 100% ಕೇಳಿದ್ದು ನಿಜಾನೇ. ಮೊಬೈಲಿಂದ ಹುಡುಗರು ಹಾಳಾಗ್ತಾ ಇದ್ದು ನಿಜಾನೇ. ಅದು ಕೆಟ್ಟದ್ದು ಇದೆ, ಒಳ್ಳೇದು ಇರುತ್ತೆ. ಬಟ್ ಹುಡುಗರಿಗೆ ನಾನು ಖಂಡಿತ ಒಳ್ಳೇದೇ ಮಾಡಕ್ಕೆ ಹೇಳ್ತೀನಿ, ಒಳ್ಳೇದೇ ಇದು ಮಾಡಕ್ಕೆ ಹೇಳ್ತೀನಿ ಸರ್. ಬೆಳ್ಳಿಗೆ ನಾಳೆ ಬನ್ನಿ, ಕಾಲೇಜ್ ಏನ್ ಕಾರ್ ಸ್ಟ್ಯಾಂಡ್ ಕಾಂಪೌಂಡ್ ಇದೆ, ಕಾಂಪೌಂಡ್ ಮೇಲೆ 20 ರಿಂದ 30 ಜನ ಕೂತ್ಕೊಂಡಿರ್ತಾರೆ. ಎಲ್ಲ ಇವಾಗ ನಾನು ಹೇಳ್ತೀನಿ ಅಲ್ಲ ಸರ್, ನಾವು ಹೇಳ್ತೀವಿ ಇವಾಗ ನಾವು ಅವೇರ್ನೆಸ್ ಕೊಡ್ತೀವಿ ಸರ್. ಆಯ್ತು ಸರ್, ಆಯ್ತು ಖಂಡಿತ ಮಾಡಬೇಕು. ಇವಾಗ ಮಾಡಕ್ಕೆ ಸರ್ ನಾವು ಬಂದಿರೋದಾ? ಅದಕ್ಕೆ ಅಲ್ಲ ಸರ್, ಇವರು ನಮ್ಮ ಆದಿನಾರಾಯಣನ ಕೊತ್ತೂರು ಮಂಜಣ್ಣ 2ನೇ ಬಾರಿಗೆ ನನ್ನ ಅಧ್ಯಕ್ಷರು ಮಾಡಿರೋದಾ? ಖಂಡಿತ ಸರ್, ಖಂಡಿತ ನೀವು ಹೇಳ್ದಂಗೆ ನಾವು ಮಾಡ್ತೀವಿ ಸರ್. ನಿಮ್ಮಂತವ್ರು ಇದ್ದಷ್ಟು ಇನ್ನೂ ಇನ್ನ ಮತ್ತಷ್ಟು ಕೆಲಸಗಳು ಮಾಡಕ್ಕೆ ಉತ್ಸಾಹ ನಮ್ಗೆ ಗೊತ್ತಾಗ್ಬೇಕು. ನನ್ನ ವಿಚಾರ ಗೊತ್ತರೆ ನಾನು ಆಗ್ತಾ ಹೋಗ್ತೀನಿ. ನನಗೆ ಮೀಡಿಯಾ ಮಿತ್ರರು ಈ ತರ ಇದ್ರೆ ಅಂತ ಹೇಳಿದ್ರೆ ನಾನು ಮೀಡಿಯಾ ಸರ್ ಅವ್ರ ಜೊತೆ ನಾನು ಬರ್ತೀನಿ. ಇಲ್ಲ ಸರ್, ಸ್ವಲ್ಪ ವಿಚಾರಗಳು ಅಲ್ಲ, ಮೀಡಿಯಾ ಮಿತ್ರರಿಗೆ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ನಾನು ಖಂಡಿತ ಇರ್ತೀನಿ ಸರ್. ಸೋಣ ಹೋಗೋಣ ಸರ್, ಖಂಡಿತ ಇವಾಗ ವಿಸಿಟ್ ಮಾಡ್ತೀನಿ ಸರ್. ಪ್ರತಿಯೊಂದು ಹಾಸ್ಟೆಲ್ಲು, ಪ್ರತಿಯೊಂದು ಕಾಲೇಜು, ಪ್ರತಿಯೊಂದು ಶಾಲೆನೂ ವಿಸಿಟ್ ಮಾಡ್ತೀನಿ ಸರ್ ನಾನು. ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಇದ್ರೂ ನನ್ನ ನಂಬರು ನಿಮ್ಗೆ ನೀಡ್ತೀನಿ. 9902060499 9902060499 ಈ ನಂಬರ್ಗೆ ಕಾಲ್ ಮಾಡಿ. ನಾನು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಜೊತೆ ನನ್ನ NSU ಕುಟುಂಬ ಮತ್ತು ನಮ್ಮ ಮೀಡಿಯಾ ಮಿತ್ರರು ಮತ್ತು ಯುವಕರು ಹಳ್ಳಿಗಳಿಂದ ಬಂದಿರುವಂತಹ ಎಲ್ರಿಗೂ ನನ್ನ ಜೊತೆ ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ್ದಕ್ಕೆ ಮತ್ತು ನನಗೂ ಖುಷಿಯಾಗಿದೆ. ನಿಮ್ಮ ಶುಭ ಹಾರೈಕೆಗಳು ಹೀಗೆ ಇರಲಿ. ಸದಾ ನಾನು ನಿಮ್ಮ ಜೊತೆ ಇರ್ತೀನಿ, ಏನೇ ಕಷ್ಟ ಬಂದ್ರೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಏನು ನಮ್ಮ ಕೊತ್ತೂರು ಮಂಜಣ್ಣ ಮತ್ತು ಆದಿನಾರಾಯಣನ ಇಬ್ಬರ ಜೊತೆನೂ ನಾವು ಇರ್ತೀವಿ. ಏನು ಮುಂದೆ ಬರುವಂತಹ ಆದಿನಾರಾಯಣನ ಎಲೆಕ್ಷನ್ ಆಗಿರ್ಬೋದು, ZPTPS ಎಲೆಕ್ಷನ್ ಆಗಿರ್ಬೋದು, ಎಲ್ಲ ಎಲೆಕ್ಷನ್ಗಳಲ್ಲೂ ನಮ್ಮ NSU ಟೀಮ್ ಇರುತ್ತೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲ ನನ್ನ ಸ್ನೇಹಿತರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ನನ್ನ ಮೀಡಿಯಾ ಮಿತ್ರರಿಗೂ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕಾಂಗ್ರೆಸ್, ಜೈ NSUI.